ಪಾವಗಡ ಸುದ್ದಿ. ಮೂಗುದಳ ಬೆಟ್ಟ ಗೊಲ್ಲರಹಟ್ಟಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಭೇಟಿ. ಮೂಲಭೂತ ಸೌಕರ್ಯಗಳನ್ನು ತಕ್ಷಣವೇ ಒದಗಿಸಬೇಕು ಮತ್ತು ಪ್ರತಿಯೊಂದು ಮನೆಗಳಿಗೂ ಮೊಬೈಲ್ ಶೌಚಾಲಯಗಳನ್ನು ನೀಡಬೇಕೆಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರು ತಿಳಿಸಿದರು. ತಾಲೂಕಿನ ಕೇಟಿಹಳ್ಳಿ ಗ್ರಾಮ ಪಂಚಾಯಿತಿಯ ಮೂಗುದಳ ಬೆಟ್ಟ ಗ್ರಾಮದ ಗೊಲ್ಲರಹಟ್ಟಿಗೆ ಭೇಟಿ ನೀಡಿ ಜನರಿಂದ ಗೊಲ್ಲರಹಟ್ಟಿಯ ಕುಂದುಕೊರತೆಗಳ ಮಾಹಿತಿ ಪಡೆದು ನಂತರ ಅವರು ಮಾತನಾಡುತ್ತಾ, ಮೂಲಭೂತ ಸೌಕರ್ಯಗಳಿಂದ ಯಾವುದೇ ಗ್ರಾಮವು ವಂಚಿತವಾಗಬಾರದು. ಇಲ್ಲಿನ ಜನರಿಗೆ ಶುದ್ಧ ಕುಡಿಯುವ ನೀರು, ಶೌಚಾಲಯ, ಬೀದಿ ದೀಪಗಳು ಮತ್ತು ಸೂಕ್ತ ರೀತಿಯ ಚರಂಡಿಗಳನ್ನು ತಕ್ಷಣವೇ ಒದಗಿಸಬೇಕೆಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಮಂಜುನಾಥ್ ರವರಿಗೆ ತಾಕೀತು ಮಾಡಿದರು. ನಂತರ ತಹಶೀಲ್ದಾರ್ ವರದರಾಜು ರವರು ಮಾತನಾಡುತ್ತಾ, ಮೂಗುದಳ ಬೆಟ್ಟದ ಗ್ರಾಮದ ಸರ್ವೆ ನಂಬರ್ 166/1ರಲ್ಲಿ ಒಟ್ಟು 2 ಎಕರೆ 26 ಗುಂಟೆ ವಿಸ್ತೀರ್ಣದ ಜಮೀನಿನಲ್ಲಿ ಮನೆ ಹಾಗೂ ಗುಡಿಸಲುಗಳನ್ನು ಕಟ್ಟಿಕೊಂಡು ಹಲವು ವರ್ಷಗಳಿಂದ ವಾಸವಾಗಿರುತ್ತಾರೆ. ಅದರ ಪಕ್ಕದ ಜಮೀನಿನ ಮಾಲೀಕರು ಈ ಜಾಗವು ನನಗೆ ಸೇರಿದ್ದು ಎಂದು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಡಿಷನಲ್ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ಹಾಗೂ ತಾಲೂಕಿನ ತಹಶೀಲ್ದಾರ್ ನ್ಯಾಯಾಲಯ ಮತ್ತು ಮಧುಗಿರಿ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಗೊಲ್ಲರಹಟ್ಟಿಯಲ್ಲಿ ಮನೆ ಕಟ್ಟಿಕೊಂಡಿರುವವರ ಪರವಾಗಿ ಆದೇಶವಾಗಿರುತ್ತದೆ. ಮೇ 16ರಂದು ಮಧುಗಿರಿ ನ್ಯಾಯಾಲಯದಲ್ಲಿ ಈ ಪ್ರಕರಣದ ತೀರ್ಪು ಪ್ರಕಟವಾಗುತ್ತದೆ. ನಂತರ ನ್ಯಾಯಾಲಯದ ಆದೇಶದಂತೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ವರದಿ ಅನಿಲ್ ಯಾದವ್, ಎನ್ಕೆಎಸ್ ಟಿವಿ4, ಪಾವಗಡ. ಅದಕ್ಕೆ ನಾವು ಹಿಂದೆ ನಂತರ 2018-2020 ಸಿವಿಲ್ ಕೋರ್ಟ್ನಲ್ಲಿ ಒಂದು ಆದೇಶ ಹೋಗಿಲ್ಲ. ಆದೇಶ ಆದ ನಂತರ ಇದು ತೊಂದರೆಗೆ ಮನೋಭಾವ ಹೇಳ್ಬಿಟ್ಟು ಕಾರ್ಯ ಬರ್ತಾ ಇದೆ. ಇದ್ರ ನಂತರ ಈ ಸಂಬಂಧದಲ್ಲಿ ಇದಕ್ಕೆ ಏನು ಇಲ್ಲರು ಕಾರಣಗಳು ನರಸಿಂಹಮೂರ್ತಿ ನೃತ್ಯಮೂರ್ತಿಗಳು ಮತ್ತೆ ಸುಮಾರು ಹಾಕಿ ಮಾಡಿ ಮತ್ತೆ ಹೋಗಿದ್ದಾರೆ. ಅದಕ್ಕೆ ಇನ್ನೊಂದು ಸಹ ಡಿಸಿ ಕೋರ್ಟಲ್ಲಿ ಒಂದಾಗಿದೆ, ಎಸಿ ಕೋರ್ಟಲ್ಲಿ ಒಂದಾಗಿದೆ. ಆನಂತರ ಸಿವಿಲ್ ಕೋರ್ಟಲ್ಲಿ 2013 ಒಂದು ಆದೇಶ ಒಂದಾಗಿದೆ. ಈಗ 18 ಈಗ ಒಂದು ಇದರಲ್ಲಿ ನಾವು ಸಿವಿಲ್ ಕೋರ್ಟಲ್ಲಿ ಒಂದಿದೆ. ಇನ್ನು 16/6/20 ಯಾಕಂದ್ರೆ ಇದು ಕೋರ್ಟಲ್ಲಿ ಇರೋದ್ರಿಂದ ಒಂದು 16 ತಾರೀಕು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಇದಕ್ಕಿನ ಈಗಾಗಲೇ ಹಿಂದೆ 3-4 ಕೋರ್ಟ್ ಎಲ್ಲ ಏನಾಗಿದೆ, ಎಸಿ ಕೋರ್ಟ್ ಆಗಿರ್ಬೋದು, ಡಿಸಿ ಕೋರ್ಟ್ ಆಗಿರ್ಬೋದು, ಸಿವಿಲ್ ಕೋರ್ಟ್ ಆಗಿರ್ಬೋದು, ಒಟ್ಟು 3 ಕೋರ್ಟ್ ಎಲ್ಲ ಸಹ ಎಲ್ಲ ವಜಾಗಿ ಗುನ್ನಟಿ ಪ್ರಕರಣ ಬಂದಿದೆ. ಇದು 2016 ತಾರೀಕು ಜಡ್ಜ್ಮೆಂಟ್ ಏನಿದೆ, ಜಡ್ಜ್ಮೆಂಟ್ ಆದ ನಂತರ ಅದು ಆದೇಶ ನೋಡ್ಕೊಂಡು ನಾವು ಇಮ್ಮಿಡಿಯಾಗಿ ಅದು ಏನು ಕ್ರಮ ಕೈಗೊಳ್ತೀವಿ. ನೀವೇನು ಯಾರು ಏನು ಎದುರಾಗಿ ಆತಂಕಪಡೋದಾಗಿ ಏನು ಅಂತ ಏನು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅಕಸ್ಮಾತ್ ಏನಾದ್ರು ನಿಮ್ಗೆ ಪಾಣಿಯಲ್ಲಿ ಬರದಲ್ಲಿ ಇದ್ರೆ ಸಮಸ್ಯೆ ಆಗುತ್ತೆ. ಆಕ್ಚುಲಿ ಆಗಲಿ ಪಾಣಿಯಲ್ಲಿ ಕಾಗಲಿ ಎಲ್ಲ ಡೊಮಿಟಿ ಅನ್ನುವಂತ ಬರ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಮಗೆ ಗೊತ್ತಿರೋ ಮಟ್ಟಿಗೆ ಅಷ್ಟು ಬೇಗ ಅದು ವಜಾ ಮಾಡಕ್ ಸಾಧ್ಯ ಇರಲಿಲ್ಲ. ಆದ್ರಿಂದ ಏನು ಯಾವ್ದು ಬರ್ತಾ ಇದೆ ಅದೇ ಕಂಟಿನ್ಯೂ ಆಗುತ್ತೆ 100% ಅಂತ ನಮ್ಮ ಅಭಿಪ್ರಾಯ. ಆದ್ರಿಂದ 16 ತಾರೀಕು ಏನು ಜಡ್ಜ್ಮೆಂಟ್ ಆಗುತ್ತೆ, ಜಡ್ಜ್ಮೆಂಟ್ ಆಗಿದ ತಕ್ಷಣ ಬಟ್ ಮೂಲಭೂತ ಸೌಕರ್ಯ ಯಾರು ಇಲ್ಲ ಅಂತ ಹೇಳೋಂಗಿಲ್ಲ. ಇಲ್ಲಿ ಬಾವಿ ಇದೆ, ಬಾವಿ ಸಾರ್ವಜನಿಕ, ಸ್ವಾರ್ಥ ಅಲ್ಲ. ಯಾವ ಜಮೀನ್ದಾರ್ ಇದ್ರು ಈಗ ನಿಮ್ದೇ ಜಾಗದಲ್ಲಿ ಬಾವಿ ಇದ್ರು ಅದು ನಿಮ್ದಿಲ್ಲ, ಸಾರ್ವಜನಿಕ. ಅದು ಫಸ್ಟ್ ಆ ಬಾವಿನೆಲ್ಲ ಕ್ಲಿಯರ್ ಮಾಡಿ ಕುಡಿಯೋ ನೀರಿನ ವ್ಯವಸ್ಥೆ ಅವ್ರು ಬೇಕಾದ್ರೆ ಉಪಯೋಗ ಮಾಡ್ಕೊಳ್ಳಿ, ಯಾರು ಮುಚ್ಚಾಕ್ಬಾರ್ದು. ನಾಳೆ ಜಮೀನ್ ಯಾಕಾಗತ್ತೆ ಅದು ಹೋಗ್ಲಿ, ನಾವಿಲ್ಲ ಅಂತ ಹೇಳಲ್ಲ. ಬಟ್ ಆದ್ರೆ ಬಾವಿ ಇಂಥವೆಲ್ಲ ಸಾರ್ವಜನಿಕ ಒಂದ್ ತಿಳ್ಕೋಬೇಕು, ಗೊತ್ತಾಯ್ತಾ? ಮೊದಲು ಇಲ್ಲಿ ಮತ್ತೆ ನೀರಿನ ವ್ಯವಸ್ಥೆ ಇದೆ ಅಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ. 16ನೇ ತಾರೀಕು ಜಡ್ಜ್ಮೆಂಟ್ ಬಂದಿದ ನಂತರ ನಿಮ್ ಇದ್ರೊಳಗಡೆ ಅಂಗನವಾಡಿನೂ ಆಗತ್ತೆ. ನಿಮ್ಗೆ ಏನೇನೆಲ್ಲ ಸೌಕರ್ಯ ಬರಬೇಕು ಅದನ್ನೆಲ್ಲ ಖಂಡಿತವಾಗ್ಲೂ ಸರ್ಕಾರದಿಂದ ಮಾಡ್ತಾರೆ. ಹಕ್ಕುಪತ್ರಗಳನ್ನ ಇಮ್ಮಿಡಿಯೇಟ್ಲಿ ನಿಮಗೆ ಕೊಡುವಂತ ವ್ಯವಸ್ಥೆ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳು ಖಂಡಿತವಾಗ್ಲೂ ಮಾಡ್ತಾರೆ. ಜೂನ್ 16ಕ್ಕೆ ಹೈಕೋರ್ಟ್ ಅಲ್ಲಿ ಇದೆ. ಆ ಜಡ್ಜ್ಮೆಂಟ್ ಬಂದಿದ ತಕ್ಷಣ ನಿಮ್ದು ಏನೇನಿದೆ ಎಲ್ಲವನ್ನು, ಯಾಕಂದ್ರೆ ನಾನು ಇಲ್ಲಿ ತನಕ ಬಂದಿದ್ದೀನಿ ಅಂದ್ರೆ ನಾವು ಎಲ್ಲವನ್ನ ಫಾಲೋ ಮಾಡ್ತೀವಿ ನಾವು. ಯಾಕಂದ್ರೆ ಇವರು ನಮ್ಗೆ ರಿಪೋರ್ಟ್ ಇವ್ರು ಮಾಡೇ ನಮಗೆ ರಿಪೋರ್ಟ್ ಕೊಡ್ಬೇಕ್ರಿ. ಇವ್ರು ರಿಪೋರ್ಟ್ ಕೊಟ್ಟಿದ್ದನ್ನ ನಾವು ನಮ್ಗೆ ಅಕಸ್ಮಾತ್ ಇವರು ರಿಪೋರ್ಟ್ ಕೊಡ್ಲಿಲ್ಲ ಅಂತಂದ್ರೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ
ಮತ್ತೆ ಘನ ಸರ್ಕಾರಕ್ಕೆ ನಾವು ಬರೆದು ಇಲ್ಲಿ ಸಮಸ್ಯೆಯನ್ನ ಫಸ್ಟ್ ನಾಳೆಯಿಂದಾನೆ ಎಲ್ಲರ ಮನೆ ಒಳಗೂ ಸ್ನಾನದ್ದು ಮೊಬೈಲ್ ಶೌಚಾಲಯ ಅವ್ರಿಗೆ ಯಾವುದು ತೊಂದರೆ ಆಗ್ತದೆ ಇನ್ಸ್ಟಾಲ್ ಮಾಡ್ತಾರೆ, ಮಾಡಲೇಬೇಕು. ನಿಮ್ಮ ಮಕ್ಕಳು, ಹೆಣ್ಮಕ್ಳು, ನೀವೆಲ್ಲ ಮಹಿಳೆಯರು ಭಯದಿಂದ ನೀವು ಸ್ನಾನ ಮಾಡ್ಕೊಳ್ಳಿ. ಸೀರೆ ಕಟ್ಕೊಂಡು ಒಬ್ರಿಗೊಬ್ರು ಮಾಡ್ಕೊಂಡು ಮಕ್ಕಳು ಹಾಸ್ಟೆಲಿಂದ ಬಂದು ಒಂದಿನ ಆ ಥರ ವ್ಯವಸ್ಥೆ ಬೇಡ ತಾಯಿ, ಆಯ್ತಾ? ಆದ್ರೆ ಇದು ತಲತಲಾಂತರದಿಂದ ಇವಾಗ ಇವ್ರು ಓಪನ್ ಮಾಡಿದ್ರೆ ಇದು ಗೊಲ್ರಟ್ಟಿ ಅಂತಾನೆ ಬರುತ್ತೆ. ಈಗ 100 AC ಕೋರ್ಟಲ್ಲಿ, DC ಕೋರ್ಟಲ್ಲಿ ಮತ್ತೆ ಸಿವಿಲ್ ಕೋರ್ಟಲ್ಲಿ ಎಲ್ಲ ಇವ್ರ ಕಡೆನೇ ಆಗಿರೋದ್ರಿಂದ ಹೈಕೋರ್ಟಲ್ಲಿ ತೀರ್ಮಾನ ಜೂನ್ 16ಕ್ಕೆ ಜಡ್ಜ್ಮೆಂಟ್ ಇದೆ. ಸೊ ಅದನ್ನು ಎಲ್ಲ ಕಡೆ ಇದಾಗಿರೋದ್ರಿಂದ ಮತ್ತೆ ನೀವು ಓಪನ್ ಮಾಡಿದ್ರೆ ಹೈಕೋರ್ಟಲ್ಲಿ 16ನೇ ತಾರೀಕು ಜೂನ್ಗಿದೆ. ಸೊ ಇವ್ರ ಪರನೇ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಆಗಿದ ನಂತರ ಇವ್ರಿಗೆ ಯಾರು ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಎಲ್ಲ ಸರ್ಕಾರದಿಂದ ಪಂಚಾಯತಿ ಅಡಿ ಏನೇನೆಲ್ಲ ಸವಲತ್ತುಗಳು ಸಿಗಬೇಕು ಖಂಡಿತ ಸವಲತ್ತು ಸಿಗುತ್ತೆ. ಈಗ ಅದು ಜಡ್ಜ್ಮೆಂಟ್ ಇರೋದು 16 ಜಡ್ಜ್ಮೆಂಟ್ ಆದ್ಮೇಲೆ ಇನ್ನ ಅವೆಲ್ಲ ತಗೊಳಕ್ಕೆ ಬಹಳ ಟೈಮ್ ಆಗುತ್ತೆ. ಅಲ್ಲಿವರೆಗೂ ಪ್ರತಿಯೊಂದು ಮನೆಗೂ ಸ್ನಾನ ಮಾಡಲಿಕ್ಕೆ ಶೌಚಾಲಯವನ್ನ ಜಿಲ್ಲಾಡಳಿತ ಕಚೇರಿ ಮತ್ತು ಪಂಚಾಯಿತಿ ಎಲ್ಲರೂ ಸೇರಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದೀನಿ. ಒಂದು 3-4 ದಿನದಲ್ಲಿ ಎಲ್ಲ ಇದರಲ್ಲೂ ಅವರು ಶೌಚಾಲಯವನ್ನು ಮಾಡಿ ನನಗೆ ವರದಿಯನ್ನು ಕೊಡಬೇಕು. ಎರಡನೇದು ಲೈಟಿನ ಕೇಳಿದ್ದಾರೆ, ಲೈಟ್ ಎಲ್ಲ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ನೀವು ಒಂದು ಅಂಗನವಾಡಿ ಮಾಡಬೇಕು ಅಂತಂದ್ರೂ ಈಗ ಸರ್ಕಾರದಿಂದ ನಮಗೆ ಇವ್ರ ಕಡೆ ಅಲ್ಲ, ನ್ಯಾಯಾಲಯದಲ್ಲಿ ಇವ್ರ ಪರ ಅಫಿಷಿಯಲಿ ನೀವು ಆರ್ಡರ್ ಆದಮೇಲೆ ಮಿಕ್ಕಿದ ಎಲ್ಲ ಡೆವಲಪ್ಮೆಂಟ್ ವರ್ಕು ಆಗುತ್ತೆ. ಈಗ ಮುಖ್ಯವಾಗಿ ಏನಂತಂದರೆ ಮಕ್ಕಳು, ಇಲ್ಲಿ ಓದೋ ಮಕ್ಕಳು, ಯಾರು ಹಾಸ್ಟೆಲ್ಗೆ ಹೋಗಿ ಮಕ್ಕಳು ವಾಪಸ್ ಬಂದು ಸ್ನಾನ ಮಾಡೋಕ್ಕೆ ಜಾಗ ಇಲ್ಲ, ಆಚೆ ಕಡೆ ಅಂದರೆ ಸೀರೆ ಕಟ್ಟು ಸ್ನಾನ ಮಾಡಿಸ್ಬೇಕು. ಸೊ ಅಂಥ ವ್ಯವಸ್ಥೆ ಮಾತ್ರ ಇರ್ಕೂಡ್ದು. ಇದು ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ. ಸೊ ಯಾರು ಸಂವಿಧಾನಕ್ಕೆ ದೊಡ್ಡವರು ಯಾರು ಅಲ್ಲ, ಸಂವಿಧಾನದ ಮಕ್ಕಳು. ಸರ್ಕಾರನೂ ಸಂವಿಧಾನದ ಒಂದು ಮಗು, ತಾಯಿ ಸಂವಿಧಾನ, ಅದೇನು ಹೇಳುತ್ತೆ ಅದು ಕೇಳಬೇಕು, ಅದ್ರ ಮೇಲೆ ಯಾರು ದೊಡ್ಡವರಲ್ಲ. ಸೊ ಹಾಗಾಗಿ ನಾಳೆಯಿಂದನೇ ಇಲ್ಲಿ ಪ್ರತಿಯೊಂದು ಏನು ಒಂದು ಎಷ್ಟು ಮನೆ ಇದಾವೆಮ್ಮ ಇಲ್ಲಿ 40 ಮನೆ ಇದೆ.